ಸಿಡಿಲು ನ್ಯೂಸ್ ಚಾನೆಲ್ಗೆ ಸ್ವಾಗತ. ಕಾರಿಗೆ ಗುದ್ದಿದ ಟಿಪ್ಪರ್, ಸ್ಥಳದಲ್ಲೇ ಕಾರಿನಲ್ಲಿದ್ದ 5 ಇಂಜಿನಿಯರಿಂಗ್ ವಿದ್ಯಾರ್ಥಿಗಳ ಸಾವು. ಮಹದೇಶ್ವರ ಬೆಟ್ಟಕ್ಕೆ ಮಹದೇಶ್ವರ ಸ್ವಾಮಿ ದರ್ಶನಕ್ಕೆ ಕಾರಿನಲ್ಲಿ ತೆರಳುತ್ತಿದ್ದ 5 ಮೇಲೆ ಯಮನಂತೆ ಎರಗಿದ ಟಿಪ್ಪರ್ ಲಾರಿ 5 ವಿದ್ಯಾರ್ಥಿಗಳನ್ನ ಬಲಿ ತೆಗೆದುಕೊಂಡಿದೆ. ಟಿಪ್ಪರ್ ಚಾಲಕ ನಾಪತ್ತೆಯಾಗಿದ್ದಾನೆ. ಕೊಳ್ಳೇಗಾಲ ಸಮೀಪ ಮಧುವನಹಳ್ಳಿ ಬಳಿ ಘಟನೆ ನಡೆದಿದ್ದು, ಮಹದೇಶ್ವರ ಬೆಟ್ಟಕ್ಕೆ ತೆರಳುತ್ತಿದ್ದ ವಿದ್ಯಾರ್ಥಿಗಳ ಕಾರಿಗೆ ಟಿಪ್ಪರ್ ಡಿಕ್ಕಿಯಾಗಿ ರಭಸಕ್ಕೆ 2 ಇಕ್ಕೆಲಗಳಿಗೆ ಲಾರಿ ಮತ್ತು ಕಾರು ಉರುಳಿದೆ. ಅಪಘಾತದಲ್ಲಿ ಮೈಸೂರಿನ ಆಲನಹಳ್ಳಿ ನಿವಾಸಿ ಶ್ರೀಲಕ್ಷ್ಮಿ, ಮದ್ದೂರಿನ ನಿತಿನ್, ಪಿರಿಯಾಪಟ್ಟಣದ ಲಿಖಿತ, ಮಂಡ್ಯದ ಶ್ರೇಯಸ್, ಸುಹಾಸ್ ಮೃತ ದುರ್ದೈವಿಗಳಾಗಿದ್ದಾರೆ. ಸ್ಥಳಕ್ಕೆ ಮಾಜಿ ಶಾಸಕರುಗಳಾದ ಮದ್ದೂರಿನ ಡಿಸಿ ತಮ್ಮಣ್ಣ, ನರೇಂದ್ರ, ಡಿಐಜಿ ಬೋರ್ಲಿಂಗಯ್ಯ, ಎಸ್ಪಿ ಡಾಕ್ಟರ್ ಕವಿತಾ, ಅಡಿಷನಲ್ ಎಸ್ಪಿ ಶಶಿಧರ್, ಡಿವೈಎಸ್ಪಿ ಶಿವಮಾದಯ್ಯ ಭೇಟಿ ನೀಡಿದರು. ನಮಸ್ಕಾರ. ಈ ದಿನ ಬೆಳಗ್ಗೆ ಕೊಳ್ಳೇಗಾಲ ಗ್ರಾಮಾಂತರ ವ್ಯಾಪ್ತಿನಲ್ಲಿ ಮಧುವನಹಳ್ಳಿ ಮತ್ತು ಚಿಕ್ಕಂದವಾಡಿ ಗ್ರಾಮಗಳ ಮಧ್ಯದಲ್ಲಿರ್ತಕ್ಕಂಥ ರಸ್ತೆಯಲ್ಲಿ ಅಪಘಾತ ಸಂಭವಿಸಿದೆ. ಅಪಘಾತದಲ್ಲಿ ಸ್ವಿಫ್ಟ್ ಡಿಸೈರ್ ಕಾರು ಹಾಗೂ ಭಾರತ್ ಬೆಂಜ್ ವೆಹಿಕಲ್ ಟಿಪ್ಪರ್ ಗಾಡಿ ಅಪಘಾತಕ್ಕೀಡಾಗಿದೆ. ಇದರಲ್ಲಿ ಸ್ವಿಫ್ಟ್ ಡಿಸೈರ್ನಲ್ಲಿ ಪ್ರಯಾಣ ಮಾಡ್ತಿದ್ದಂತಹ 5 ಜನ ಯುವಕ ಯುವತಿಯರು ಸಾವನ್ನಪ್ಪಿದ್ದಾರೆ. ಈ ಅಪಘಾತ ಸಂಭವಿಸಿರೋದು ಅಂತಂದರೆ, ಸ್ವಿಫ್ಟ್ ಡಿಸೈರ್ ಮಧುವನಹಳ್ಳಿ ಕಡೆಯಿಂದ MM ಹಿಲ್ಸ್ ಕಡೆಗೆ ಹೋಗ್ತಾ ಇತ್ತು. ಟಿಪ್ಪರು MM ಹಿಲ್ಸ್ ಕಡೆಯಿಂದ ಕೊಳ್ಳೇಗಾಲದ ಕಡೆಗೆ ಬರ್ತಾ ಇತ್ತು. ಟಿಪ್ಪರ್ನವನು ಓವರ್ಟೇಕ್ ಮಾಡಿಕೊಂಡು ಬರುವಂಥ ಸಂದರ್ಭದಲ್ಲಿ ಈ ಕಾರಿಗೆ ಜೋರಾಗಿ ಗುದ್ದಿಸಿ ಅದನ್ನು ಒಂದು 25 ಮೀಟ್ರಷ್ಟು ಎಳ್ಕೊಂಡು ಬಂದು, ನಂತರ ಎರಡೂ ಕೂಡ ಪಕ್ಕದಲ್ಲಿ ಕೆಳಗೆ ಒಂದು 10 ಅಡಿ ಕೆಳಗಡೆ ಇರತಕ್ಕಂಥ ಭತ್ತದ ಗದ್ದೆಗೆ 2 ವಾಹನಗಳು ಉರುಳ್ಕೊಂಡು ಬಿದ್ದಿದೆ. ಈ ಘಟನೆಯಲ್ಲಿ ಸುಹಾಸ್, ಶ್ರೇಯಸ್, ನಿತಿನ್, ಲಿಖಿತ ಮತ್ತು ಶ್ರೀಲಕ್ಷ್ಮಿ ಅಂತ 5 ಜನ ಮರಣವನ್ನು ಅಪ್ಪಿದ್ದಾರೆ. ಈಗ ಪ್ರಾಥಮಿಕ ಮಾಹಿತಿನಲ್ಲಿ ಕಂಡು ಬಂದಿರೋ ಪ್ರಕಾರ ಹುಡುಗರು ಮಂಡ್ಯದವರು ಹಾಗೂ ಲಿಖಿತ ಮತ್ತು ಶ್ರೀಲಕ್ಷ್ಮಿ ಮೈಸೂರಿನವರು ಅಂತ ಗೊತ್ತಾಗಿದೆ. ಟಿಪ್ಪರ್ ಚಾಲಕ ಆಕ್ಸಿಡೆಂಟ್ ಆದ ತಕ್ಷಣ ಅಲ್ಲಿಂದ ಓಡೋಗಿದ್ದಾನೆ. ಅವರನ್ನು ಪತ್ತೆ ಮಾಡಬೇಕು ಈಗ ಯಾರು ಅಂತ ಹೇಳಿಬಿಟ್ಟು.